ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಕಾರ್ಯಾಚರಣೆ ಇಂದು ಸಹ ಆರಂಭವಾಗಿದ್ದು, ಸುಮಾರು 4,000 ಅಡಿ ಎತ್ತರದಲ್ಲಿ ಹಾರಿದ ವಿಶೇಷ ವಿಮಾನ ಮೋಡಗಳ ಮೇಲೆಯೇ ಹೈಗ್ರೋಸ್ಕೋಪಿಕ್ ಕೆಮಿಕಲ್ ಸಿಂಪಡಣೆ ಮಾಡುವುದರ ಮುಖಾಂತರ ಮೋಡ ಬಿತ್ತನೆ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡುತ್ತಿದೆ. ಮೋಡ ಬಿತ್ತನೆಗೂ ಮುಂಚೆ 3-4 ದಿನದಿಂದ ಜಿಲ್ಲೆಯ ಹಲವು ತಾಲೂಕಿನಲ್ಲಿ ಬಿಟ್ಟು ಬಿಟ್ಟು ತುಂತುರು ಮಳೆ ಬರುತ್ತಿತ್ತು. ಆದರೆ ಇಂದು ಸಹ ಅಲ್ಲಲ್ಲಿ ಮಳೆಯಾಗುತ್ತಿದ್ದು, ಇದು ಮೋಡ ಬಿತ್ತನೆಯಿಂದ ಬರುತ್ತಿದೆಯಾ ಅಥವಾ ನೈಸರ್ಗಿಕವಾಗಿ ಬರುತ್ತಿದೆಯಾ ಅನ್ನುವ ಗೊಂದಲ ಜನಸಾಮಾನ್ಯರಲ್ಲಿದೆ. ಕಾಂಗ್ರೆಸ್ಸಿನವರು ಮೋಡ ಬಿತ್ತನೆಯಿಂದ ಮಳೆಯಾಗುತ್ತಿದೆ ಅಂತ ಅಂದ್ರೆ, ಬಿಜೆಪಿಗರು ಮತ್ತು ಜೆಡಿಎಸ್ನವರು ನೈಸರ್ಗಿಕವಾಗಿಯೇ ಮಳೆ ಬರುತ್ತಿದೆ ಅಂತ ಮಾತನಾಡಿಕೊಳ್ಳುತ್ತಿರುವುದು ಕಂಡು ಬರುತ್ತಿದೆ. ಫ್ರೆಂಡ್ಸ್, ನೀವೇನಾದರೂ ಹಾವೇರಿ ಜಿಲ್ಲೆಯವರಾಗಿದ್ದರೆ ಮೋಡ ಬಿತ್ತನೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಇನ್ನು ನಿಮ್ಮ ಊರಿನಲ್ಲಿ ಮಳೆ ಆಗಿದೆಯಾ ಅಥವಾ ಇಲ್ವೋ ಅನ್ನೋದನ್ನು ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.